ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ, ಹೌದು, ಇವತ್ತು 23 ಜನವರಿ 2025 ಕೆಲವೊಂದು ಪುಡಿ ರೌಡಿಗಳು ಅಥವಾ ಚಿಕ್ಕ ಪುಟ್ಟ ಸಣ್ಣ ಗ್ಯಾಂಗ್ ಹುಡುಗರು ಲಾಯರ್ ಜಗದೀಶ್ ಅವ್ರಿಗೆ ಕೂದಲನ್ನ ಹಿಡ್ಕೊಂಡು ಮೂತಿ ಮುಖ ಎಲ್ಲ ಚಚ್ಚಿ ಬಿಸಾಕಿದ್ದಾರೆ. ಅದನ್ನ ನೋಡ್ಲಿಕ್ಕೆ ನಿಜವಾಗ್ಲೂ ಕೇಳಿಸ್ಕೊಳ್ಳಿಕ್ಕೆ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂದರೆ ಅವರು ನೋಡಿದ್ರೆ ಸಿಕ್ಕಾಪಟ್ಟೆ ವಯಸ್ಸಾಗಿದೆ. ಅವರು ವಯಸ್ಸಾಗಿರೋದೊಂದು ನನಗೆ ಯಾವಾಗಲೂ ಅವ್ರ ಮೇಲೆ ಕೋಪಕ್ಕಿಂತ ಜಾಸ್ತಿ ಏನೋ ಹೇಳ್ತಾರೆ, ಒಂಥರ ಬೇಜಾರಾಗುತ್ತೆ. ಯಾಕಂದರೆ ಅವರು ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ದಿರೋ ಮಾಡ್ತಾರೋ, ತಿಳ್ಕೊಂಡು ಮಾಡ್ತಾರೋ ತಿಳಿದಿರೋ ಮಾಡ್ತಾರೋ, ಅದೇ ನಿಜವಾಗ್ಲೂ ಬೇಜಾರಾಗುವಂಥ ವಿಷಯ. ಸೊ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ದೊಡ್ಡವರಿದ್ದಾರೆ, ಜ್ಞಾನದಲ್ಲೂ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾರೆ, ಬುದ್ಧಿವಂತರಿದ್ದಾರೆ, ಕಾನೂನು ತಿಳ್ಕೊಂಡಿದ್ದಾರೆ, ಎಲ್ಲ ಗೊತ್ತಿರೋರೇ ಈಗ ಮಾಡ್ತಾರೆ ಅನ್ನೋ ಸಿಕ್ಕಾಪಟ್ಟೆ ಬೇಜಾರು ನನಗಂತೂ ಇದೆ. ಸೊ ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಈ ಒಂದು ಕೆಲವು ದಿನಗಳಲ್ಲಿ ಅಂತ ಹೇಳಿದರೆ, ಸೊ ಮೊನ್ನೆನೂ ಅಷ್ಟೇ. ಸೊ ಡಿ ಬಾಸ್ ಅವ್ರದ್ದು ಏನೋ ಒಂದು ಇದು ಬಂತು, ನ್ಯೂಸ್ ಬಂತು. ಸೊ ಅದ್ರ ಬಗ್ಗೆ ಅವ್ರ ಒಪಿನಿಯನ್ ಅವ್ರು ಹೇಳೋದೊಂದು ಒಂದು ರೀತಿ ಇದೆ. ಅವ್ರಿಗೆ ಇಷ್ಟನ ಎಲ್ರಿಗೂ ಯಾರೂ ಇಷ್ಟ ಆಗಬೇಕು ಅನ್ನೋದೇನೂ ಇಲ್ಲ ಅಲ್ವಾ. ಸೊ ಹಾಗಾಗಿ ನಿಮ್ಗೆ ಯಾವುದೋ ಒಂದು ಹೀರೋ ಇಷ್ಟ ಇಲ್ವಾ, ಅಥವಾ ಯಾರೋ ಒಬ್ರು ಇಷ್ಟ ಇಲ್ವಾ, ಪರವಾಗಿಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಒಂದು ರೀತಿ ಅಂತ ಇದೆ ಹೇಳಲಿಕ್ಕೆ, ಆ ರೀತಿಯಲ್ಲಿ ಹೇಳಬೇಕು. ಅದು ಬಿಟ್ಬಿಟ್ಟು ಕೆಟ್ಟ ಮಾತುಗಳಲ್ಲಿ ಮಾತಾಡೋದು, ಕೆಟ್ಟ ಪದಗಳನ್ನ ಯೂಸ್ ಮಾಡೋದು, ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡೋದು, ಅವ್ರ ಫ್ಯಾಮಿಲಿಗಳನ್ನ ಹೇಳ್ಕೊಳ್ಳೋದು, ಇದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ. ನಾವೇನೋ ಯಾರಿಗೂ ರೈಟ್ಸ್ ಕೊಟ್ಟಿರಲ್ಲ ಹಿಂಗೆ ಮಾತಾಡಿ ಹಂಗೆ ಮಾತಾಡಿ ಅಂತ. ಸೊ ಎಲ್ರದ್ದು ಅವ್ರದ್ದೇ ಆದಂತಹ ಪರ್ಸ್ನಲ್ ಲೈಫ್ ಇರುತ್ತೆ. ಸೊ ಕೆಲವೊಂದು ದಿನಗಳ ಹಿಂದೆ ನೋಡಿದ್ರೆ ಇವರು ಭವ್ಯಗೌಡ ಅವ್ರ ಬಗ್ಗೆ ಆಗಿರ್ಬೋದು, ತ್ರಿವಿಕ್ರಮ ಅವ್ರ ಬಗ್ಗೆ ಆಗಿರ್ಬೋದು, ಭವ್ಯಗೌಡ ಅವ್ರಿಗೆ ಗೌಡ ಅನ್ನೋ ಜಾತಿದು ತೊಗೊಂಡು ಮಾತಾಡಿರೋವಂಥದ್ದಾಗಿರ್ಬೋದು. ನಾನು ಆ ವಿಡಿಯೋನ ಕೇಳಿಸ್ಕೊಂಡಿದ್ದೀನಿ, ಸಿಕ್ಕಾಪಟ್ಟೆ ಬೇಜಾರಾಯಿತು. ಒಂದು ಹುಡುಗಿ ಅಂತಲೂ ನೋಡ್ದಿರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಆಫ್ ಆಲ್ ಯಾವ ಹೆಣ್ಮಗುಗೂ ಬಯೋ ರೈಟ್ಸ್ ಯಾರಿಗೂ ಇಲ್ಲ. ಯಾಕಂದರೆ ಯಾರೂ ಅವ್ರ ಅಕ್ಕನೋ ಅಮ್ಮನೋ ತಂಗಿನೋ ಯಾರೂ ಅಲ್ಲ. ಸೊ ಗೊತ್ತಿಲ್ದಿರೋ ಹೆಣ್ಮಗು ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಯಾವ ರೈಟ್ಸು ಇರಲ್ಲ. ಅಂಥದ್ರಲ್ಲಿ ಅಷ್ಟು ಕೆಟ್ಟ ಪದಗಳನ್ನ, ಅಷ್ಟೊಂದು ಅವಾಚ್ಯ ಪದಗಳನ್ನ, ಕೀಳು ಮಟ್ಟಕ್ಕೆ ಹೋಗಿ ಒಂದು ಹುಡುಗಿನ ತೇಜೋವಧೆ ಮಾಡೋದಿದೆಯಲ್ಲ, ಅದರಂಥ ಅಸಹ್ಯವಾದ ಕೆಲಸ ಇನ್ನು ಯಾವುದೂ ಇಲ್ಲ. ನೀವು ನೋಡಿರ್ತೀರ, ಅವರು ಎಲ್ಲೇ ಮಾತಾಡಲಿ ಏನೇ ಮಾತಾಡಲಿ ತುಂಬ ಕೆಲವೊಂದು ಕೀಳ್ಮಟ್ಟದ ಭಾಷೆ, ಕೆಟ್ಟ ಪದಗಳನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ. ಹಾಗಾಗಿ ತುಂಬ ಜನ ಅವ್ರ ಮೇಲೆ ಕೋಪ ಮಾಡ್ಕೊಳ್ತಾರೆ ಅವ್ರು ಮಾತಾಡೋವಂಥ ರೀತಿಗೆ. ಸೊ ಅವ್ರ ಮನಸ್ಸಲ್ಲಿ ಅದು ನಿಜವಾಗ್ಲೂ ಇದೆಯಾ ಇಲ್ವಾ, ಬೇಕು ಅಂತ ಮಾತಾಡ್ತಾರೋ, ಮಾತಾಡ್ತಾರೋ, ಗೊತ್ತಿಲ್ದಿರನೇ ಮಾತಾಡ್ತಾರೋ, ಅದು ನಿಜವಾಗ್ಲೂ ನಮ್ಗೆ ನೋಡೋರಿಗೆ ಅರ್ಥನೇ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಆ ವ್ಯಕ್ತಿ ಯಾವ ಥರ ಅಂತ ಹೇಳಿಬಿಟ್ಟು. ಸೊ ನಾವು ಬಿಗ್ ಬಾಸಲ್ಲಿ ನೋಡಿದ್ವಿ, ಒಂದು 2-3 ವಾರ ಇದ್ದರು, ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಎಷ್ಟೇ ಕೆಟ್ಟ ಮಾತಾಡಿದ್ರು, ಕೆಟ್ಟ ಪದಗಳನ್ನ ಆಡಿದ್ರು, ಉಗ್ರ ಮಂಜುಗಾಗಿರಲಿ ಏನೇ ಆಗಿರಲಿ, ಹುಡುಗಿರ್ಗಾಗಿರಲಿ, ಎಷ್ಟೇ ಕೆಟ್ಟ ಮಟ್ಟದಲ್ಲಿ ಮಾತಾಡಿದ್ರು ಕೂಡ ಜನಗಳು ಅವ್ರಿಗೆ ಸಪೋರ್ಟ್ ಮಾಡಿದರು. ಯಾಕೆ ಹೇಳಿ, ಅವರು ನೇರವಾಗಿ ಮಾತಾಡ್ತಾರೆ ಅನ್ನೋ ಒಂದೇ ರೀಸನ್ಗೆ ಅಷ್ಟು ನೆಗೆಟಿವ್ ಕ್ಯಾರೆಕ್ಟರ್ನ ಜನಗಳು ಮುಚ್ಚಾಕಿ ಅಷ್ಟು ಸಪೋರ್ಟ್ ಮಾಡಿದ್ರು. ಬಟ್ ಇವ್ರು ಏನು ಮಾಡಿದ್ರು ಅಲ್ವಾ, ಆಚೆ ಬಂದ ಮೇಲೂ ಬಿಗ್ ಬಾಸಲ್ಲೇ ಇರೋ ಥರ ಜೀವನ ಮಾಡ್ತೀನಿ ಅಂದರೆ ತುಂಬ ಕಷ್ಟ. ಯಾಕಂದರೆ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಸೆಕ್ಯೂರಿಟಿ ಅಂತ ಇರುತ್ತೆ. ಏನೇ ಗಲಾಟೆ ಜಗಳ ಆ ಥರ ಈ ಥರ ಆದ್ರೂ ಕಾಪಾಡೋಕೆ ಇರ್ತಾರೆ. ಬಟ್ ಆಚೆ ಕಡೆ ಆ ಥರ ಇಲ್ಲ. ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೋಬೇಕು. ನೋಡಿ, ಇವಾಗ ಇಷ್ಟು ವಯಸ್ಸಾಗಿದೆ, ಯಾವ ಕಾರಣಕ್ಕಂತ ಗೊತ್ತಿಲ್ಲ, ಯಾರೋ ಒಂದು ಹುಡುಗ ಬಂದುಬಿಟ್ಟು ನೀನು ಯಾಕೆ ಹಿಂಗೆ ಮಾಡಿದೆ, ನೀನು ಯಾಕೆ ಹಂಗೆ ಮಾಡಿದೆ ಅಂತ ಕೇಳ್ತಾನೆ. ಸೊ ಇವರು ಅವನ ಮೇಲೇ ಎಗರ್ಕೊಂಡು ಹೋಗ್ತಾರೆ. ಅಂದರೆ ನೀನೇನು ಹೇಳೋದು ಹಾಗೆ ಹೀಗೆ ಅಂತ ಹೇಳ್ತಿದ್ದಂಗೆ ಸ್ಟಾರ್ಟ್ ಮಾಡ್ತಾರೆ. ಕೆಟ್ಟ ಮಾತುಗಳಲ್ಲಿ ಬೈಕೊಂಡು ಅವಾಚ್ಯ ಪದಗಳನ್ನ ಯೂಸ್ ಮಾಡಿಕೊಂಡು. ಯಾರೇ ಆಗಿರಲಿ, ವಯಸ್ಸು ಹುಡುಗರು ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಮೊದಲೇ ರಕ್ತ ಜಾಸ್ತಿ ಕುದೀತಾ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ವಯಸ್ಸಾಗಿದೆಯೋ ಆಗಿಲ್ವೋ ಅನ್ನೋದು ಮ್ಯಾಟ್ರ್ ಆಗಲ್ಲ, ಇವನು ಯಾರು ಅಲ್ವಾ ಅನ್ನೋದು ಮ್ಯಾಟ್ರ್ ಆಗಲ್ಲ. ಸೊ ಆ ಕೋಪಕ್ಕೆ ಕೈಯಲ್ಲಿ ಬುದ್ಧಿ ಕೊಟ್ಬಿಟ್ಟು ಏನು ಬೇಕಾದ್ರೂ ಆಗುತ್ತೆ. ಈ ಮುಖ ಹೊಡೆಯೋ ಜಾಗದಲ್ಲಿ ಬೇರೆ ಏನಾದರೂ ತೊಂದರೆ ಆಗಿದ್ರೆ ಆ ಜೀವಕ್ಕೆ ಯಾರು ಹೊಣೆ ಅಲ್ವಾ. ಸೊ ಹಾಗಾಗಿ ತುಂಬ ಇದು ಲೈಫಲ್ಲಿ ಇದೊಂಥರ ಪಾಠ, ನೋಡೋರ್ಗಾದ್ರೂ ಅಷ್ಟೇ, ಮಾಡೋರ್ಗಾದ್ರೂ ಅಷ್ಟೇ. ಇದರಿಂದ ನಾವೆಲ್ಲ ಏನು ತಿದ್ಕೋಬೇಕು ಅಂತ ಹೇಳಿದ್ರೆ, ಯಾಕೆ ಯಾರನ್ನು ಆ ರೇಂಜಲ್ಲಿ ತೇಜೋವಧೆ ಮಾಡೋದಾಗಿರ್ಬೋದು, ಅಷ್ಟು ಕೆಳಮಟ್ಟದಲ್ಲಿ ಬೈಯೋದಾಗಿರ್ಬೋದು. ಇವ್ರು ಹೆಂಗೆ ಅಂದರೆ ನೋಡಿ, ಮೊನ್ನೆ ಎಷ್ಟು ಕೆಟ್ಟದಾಗ ಮಾತಾಡಿದ್ದಾರೆ ತ್ರಿವಿಕ್ರಮ್ ಭವ್ಯ ಅವ್ರ ಬಗ್ಗೆ ಅಂದರೆ, ಅದೇ 1-2 ದಿನ ಆದಮೇಲೆ ಕೇಳ್ತಾರೆ ಯಾರು ಗೆಲ್ಬೋದು, ಯಾರು ವಿನ್ನರ್ ಆಗ್ಬೋದು, ರನ್ನರ್ ಅಪ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಆವಾಗ ಇವರೇ ಹೇಳ್ತಾರೆ ಭವ್ಯಗೌಡ ಆಗಬೇಕು, ಚೆನ್ನಾಗಿ ಆಡ್ಕೊಂಬಂದಿದ್ದಾಳೆ ಸ್ಟಾರ್ಟಿಂಗಿಂದ ಅಂತ. ಅದು 1 ವಾರದ ಮುಂಚೆ ಕೆಟ್ಟದಾಗಿ ಬೈತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಸೊ ನಿಮ್ಮ ಒಪಿನಿಯನ್, ಅದನ್ನೇ ನಾನು ಹೇಳ್ತಾ ಇರೋದು. ನಿಮಗೆ ಇಷ್ಟ ಇಲ್ವಾ, ಇಷ್ಟ ಇದೆಯಾ, ಅದನ್ನೇ ಹೇಳೋ ರೀತಿ ಇದೆ. ಇವಾಗ ನಾನು ಬಿಗ್ ಬಾಸ್ ಡೈಲಿ ನೋಡ್ತಾ ಇದ್ದೀನಿ, ಅದೊಂದು ರಿಯಾಲಿಟಿ ಶೋ. ಒಂದು ರಿಯಾಲಿಟಿ ಶೋ ಅಂದಮೇಲೆ ಬರೀ ಒಳ್ಳೆಯವ್ರನ್ನೇ ತೊಗೊಂಡು ಬಂದು ಕೂರ್ಸೋಕ್ಕಾಗಲ್ಲ.
ಹಂಗಂತ ಬರೀ ವಿಲನ್ಗಳನ್ನೇ ತೊಗೊಂಬಂದು ನಾವು ಅವರು ಶೋಕೇಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಏನಾಗುತ್ತೆ, ರಿಯಾಲಿಟಿ ಶೋ ಅಂದಮೇಲೆ ಶೋ ಓಡಬೇಕಾಗಿರುತ್ತೆ, TRP ಬೇಕಾಗಿರುತ್ತೆ. ಅದರಿಂದ ಸುಮಾರು ಜನ ಫ್ಯಾಮಿಲಿ ಮತ್ತು ಇಂಡಸ್ಟ್ರಿ ಅಥವಾ ಏನೋ ಒಂದು ಅವ್ರು ಬೆಳೆಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ವ್ಯಕ್ತಿತ್ವದ ಆಟ ಅಂತ ಬಂದಾಗ ಮೊದಲೇ ಅದು ಬಿಗ್ ಬಾಸ್ ಅನ್ನೋದೇ ವ್ಯಕ್ತಿತ್ವದ ಆಟ. ಸೊ ಇಲ್ಲಿ ತೊಗೊಂಡು ಬರೋದೇ ಒಬ್ಬರು ಒಳ್ಳೆಯವ್ರ ಥರ ಸೈಲೆಂಟಾಗಿದ್ದರೆ, ಒಬ್ಬರು ಸಖತ್ ಸೌಂಡ್ ಆಗಿರೋರು, ಒಬ್ಬರು ಹಂಗೆ ಏನಾರು, ಇನ್ನೊಬ್ಬರು ಸುಳ್ಳು ಹೇಳೋದು, ಈ ಥರ ಏನೋ ಸಣ್ಣ ಪುಟ್ಟ ಕ್ಯಾರೆಕ್ಟ್ರಲ್ಲಿ ಡಿಫ್ರೆನ್ಸ್ ಆಫ್ ಕ್ಯಾರೆಕ್ಟರ್ನ ತೊಗೊಂಡ್ಬಂದು ಅವ್ರ ಮಧ್ಯೆನೇ ಒಂದು ಗೇಮ್ ಆಡಿಸೋದೇ ಈ ಬಿಗ್ ಬಾಸ್ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಒಂದು ಮನೇಲಿ ಒಂದು 4 ಜನ ಇರೋರೇ ದಿನಕ್ಕೆ 40 ಸರಿ ಕಿತ್ತಾಡ್ತೀವಿ. ಇಂಥದ್ರಲ್ಲಿ ಒಂದು 20-25 ಜನನ, ಅದು ಡಿಫ್ರೆಂಟ್ ಬ್ಯಾಕ್ಗ್ರೌಂಡು, ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ನ ತೊಗೊಂಬಂದು ಕೂರಿಸಿದಾಗ ಆ ಲೆವೆಲಿಗೆ ಜಗಳ ಎಲ್ಲ ಬರುತ್ತೆ. ಅದು ನಮಗೂ ಅರ್ಥ ಆಗುತ್ತೆ. ಇವಾಗ ಇರೋದು 6 ಜನ ಇದ್ರೂ ಫಿನಾಲೆಯಲ್ಲಿ ನಮಗೆ ಯಾರೋ ಒಬ್ಬರು ಇಷ್ಟ ಆಗ್ತಾರೆ, ಯಾರೋ ಒಬ್ಬರು ಇಷ್ಟ ಆಗಲ್ಲ, ಯಾರೋ ಒಬ್ರು ನೋಡಿದ್ರೇ ಆಗಲ್ಲ. ಸೊ ಇರುತ್ತೆ, ಅದು ಕಂಪಲ್ಸರಿ ಎಲ್ಲರಿಗೂ ಇರುತ್ತೆ. ಒಬ್ಬೊಬ್ರು ಫೇವ್ರೆಟ್ ಇರ್ತಾರೆ, ಇಷ್ಟ ಇಲ್ದಿರೋರು ಇರ್ತಾರೆ. ಅದಕ್ಕಂತ ನಾವು ನಮ್ಗೆ ಯಾರು ಇಷ್ಟ ಇಲ್ಲನೋ ಅವ್ರನ್ನ ತಗೊಂಡು ಕೆಟ್ಟದಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಇವಾಗ ಸಪೋಸ್ ನನಗೆ ಹನುಮಂತ ಇಷ್ಟ ಇರ್ಬೋದು, ಮೋಕ್ಷಿತ ಇರ್ಬೋದು, ಯಾರೋ ಇಷ್ಟ ಇರ್ಬೋದು, ಭವ್ಯ ಇಷ್ಟ ಇಲ್ಲದೆ ಇರ್ಬೋದು, ಅಥವಾ ಯಾರೋ ಇನ್ನೊಬ್ರು ಇಷ್ಟ ಇಲ್ಲದೆ ಇರ್ಬೋದು. ಅದಕ್ಕಂತ ನಾನು ಇನ್ನೊಂದು ಹುಡುಗಿ ಬಗ್ಗೆ ಆಗಿರ್ಬೋದು, ಇನ್ನೊಬ್ರ ಬಗ್ಗೆ ಆಗಿರ್ಬೋದು ಮಾತಾಡೋ ರೈಟ್ಸ್ ನನಗಿಲ್ಲ. ಹಬ್ಬಬ್ಬ ಅಂದರೆ ನಾನು ಮ್ಯಾಕ್ಸ್ ಏನು ಮಾಡ್ಬೋದು, ಒಂದು ಸಣ್ಣ ಟ್ರೋಲ್ ಮಾಡ್ಬೋದು, ಅಥವಾ ಇಷ್ಟ ಇಲ್ಲ ಅಂತ ನನ್ನ ಜೆನ್ಯೂನ್ ಒಪಿನಿಯನ್ನ ಹೇಳೋ ರೈಟ್ಸ್ ನನಗಿದೆ. ನನಗೆ ಒಂದು ಒಪಿನಿಯನ್ನು ಅಥವಾ ನನ್ನ ಡಿಸಿಷನ್ನು ಯಾವುದೋ ಒಂದು ಹೇಳೋ ರೈಟ್ಸ್ ಇದೆ. ಅದಕ್ಕಂತ ನನಗೆ ಹೇಳೋ ರೈಟ್ಸ್ ಇದೆ, ನನ್ನ ಒಪಿನಿಯನ್ ನಾನು ಹೇಳಬೇಕು ಅನ್ನೋದಕ್ಕೋಸ್ಕರ ನಾನು ಹೆಂಗಂದ್ರೆ ಹಂಗೆ ಕೆಟ್ಟ ಪದದಲ್ಲಿ ನನಗೆ ಮಾತಾಡೋ ರೈಟ್ಸು ಯಾರ ಫ್ಯಾಮಿಲಿನೋ ಅಥವಾ ಯಾರ ತಂದೆ ತಾಯಿನೋ ಅಥವಾ ನನಗಾಗಲಿ ಆ ಧೈರ್ಯ ಅಥವಾ ನನಗೆ ಆ ರೈಟ್ಸ್ ಇರಲ್ಲ. ಸೊ ಹಾಗಾಗಿ ಇವರು ಮೇಯ್ನಾಗಿ ಎಲ್ರಿಗೂ ಕೋಪಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಇವ್ರು ಕೊಡೋವಂತಹ ಒಪಿನಿಯನ್ನು ಯಾವ ರೀತಿಲಿ ಕೊಡ್ತಾರೆ ಇವರು, ಅದು ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ಒಂದೇ ರೀತಿಲಿ ಅವಾಚ್ಯ ಪದಗಳ ಮುಖಾಂತರನೇ ಕೊಡ್ತಾರೆ ಅಥವಾ ಕೆಟ್ಟ ಮಾತುಗಳ ಮುಖಾಂತರನೇ ಕೊಡ್ತಾರೆ. ಸೊ ಅದರಿಂದನೇ ಇವರು ಕೆಲವೊಂದು ಕಣ್ಗಳಿಗೆ ಗುರಿ ಆಗ್ತಾ ಇದ್ದಾರೆ ಅಂತ ನನ್ನ ಒಪಿನಿಯನ್ ಇದು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಬಟ್ ನಿಜವಾಗ್ಲೂ ನನಗೆ ಇವ್ರ ಮೇಲೆ ಕೋಪಕ್ಕಿಂತ ಜಾಸ್ತಿ ಒಂಥರ ಏನು ಹೇಳ್ತಾರೆ, ಬೇಜಾರೋ, ನಿಜವಾಗ್ಲೂ ಬೇಜಾರಾಗ್ತಿದೆ. ಇಷ್ಟು ವಯಸ್ಸಾಗಿದೆ, ಇವ್ರಿಗೆ ಇದು ಬೇಕಾ ಅಂತ ಅನಿಸುತ್ತೆ. ಸೊ ಯಾಕೆ ಈ ಥರ ನಡ್ಕೊಳ್ತಾರೆ ಅಂತ ಅನಿಸುತ್ತೆ. ಆರಾಮಾಗಿ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಒಳ್ಳೆ ಪೊಸಿಷನಲ್ಲಿದ್ದಾರೆ, ಒಳ್ಳೆ ಜನ ಬೆಂಬಲ ಸಿಕ್ಕಿದೆ, ಜನಗಳ ಹತ್ರ ರೆಸ್ಪೆಕ್ಟ್ ಸಿಕ್ಕಿದೆ. ಇದನ್ನು ಉಳಿಸ್ಕೊಂಡು ಇನ್ನೂ ಯಾವ ಥರ ಬೆಳಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ ಬದಲು ಯಾಕೆ ಇವ್ರು ಫಸ್ಟ್ ಕೆಟ್ಟ ಮಾತು ಅಥವಾ ಅವಾಚ್ಯ ಪದಗಳು ಈ ನಮ್ಮಲ್ಲಿ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಯಾರು ಜಾಸ್ತಿ ಬೈತಾರೋ, ಯಾರು ಜಾಸ್ತಿ ಜಗಳ ಆಡ್ತಾರೋ, ಯಾರು ಜಾಸ್ತಿ ಕೆಟ್ಟ ಮಾತು ಯೂಸ್ ಮಾಡ್ತಾರೋ ಅವರು ಬೇಗ ಒನ್ ನೈಟಲ್ಲಿ ಫೇಮಸ್ ಆಗಿಬಿಡ್ತಾರೆ ಅನ್ನೋದೊಂದು ತಪ್ಪು ಕಲ್ಪನೆ ಇದೆಯೋ ಏನೋ ಗೊತ್ತಿಲ್ಲ. ಸೊ ಸುಮಾರು ಜನ ಈ ರೂಟಲ್ಲೇ ಹೋಗೋದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಇದು ಅಷ್ಟೊಂದು ಒಳ್ಳೆಯದಲ್ಲ. ಯಾಕಂದರೆ ನಮಗಿಲ್ದಿರೋ ರೈಟ್ಸ್ನ ಯೂಸ್ ಮಾಡಿಕೊಂಡು ಈ ರೇಂಜಲ್ಲಿ ಒಬ್ಬರನ್ನ ಮೇಯ್ನು ಜಗಳಕ್ಕಾಗಿರ್ಬೋದು, ಮನಸ್ತಾಪಕ್ಕಾಗಿರ್ಬೋದು ಇದೇ ಕಾರಣ. ನಾವು ಯಾವತ್ತೂ ಆ ವ್ಯಕ್ತಿ ಜಾಗದಲ್ಲಿ ನಿಂತ್ಕೊಂಡು ನಾವು ನೋಡಿರಲ್ಲ, ಏನಾಗಿರುತ್ತೆ, ಏನು ಬಿಟ್ಟಿರುತ್ತೆ, ಏನು ನಡೆದಿರುತ್ತೆ ಅನ್ನೋದು ನಮಗೇನು ಗೊತ್ತಾಗಿರಲ್ಲ. ಸೊ ನಾವೇನೋ 1 ಗಂಟೆ ಶೋನೋ ಅಥವಾ ಯಾರೋ ಒಂದು ಎಲ್ಲೋ ನೋಡಿದ್ದನ್ನು ನಾವು ಜಡ್ಜ್ ಮಾಡ್ತಾ ಇರ್ತೀವಿ ಹೊರತು ಆ ಜಾಗದಲ್ಲಿ ನಿಂತ್ಕೊಂಡು ನಾವು ಏನಾಗಿರುತ್ತೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಲ್ಲ ಅಥವಾ ಅನುಭವಿಸಿರಲ್ಲ. ಸೊ ಹಾಗಾಗಿ ಯಾವುದ್ರ ಬಗ್ಗೆ ಆಗಿರಲಿ, ಏನಾಗಿರಲಿ, ನಾವು ಕಮೆಂಟ್ ಮಾಡೋದಾಗಿರಲಿ, ಮಾತಾಡೋದಾಗಿರಲಿ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡಬೇಕು ಅಂತ ನನ್ನ ಒಪಿನಿಯನ್ನು. ಬಟ್ ಏನೇ ಇರಲಿ, ಅವರು ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಈ ವಯಸ್ಸಲ್ಲಿ ಇದು ಬೇಕಿತ್ತ ಅಂತ ಅನಿಸುತ್ತೆ. ಸೊ ಒಂಥರ ಗಂಭೀರ ಗಾಯ ಆಗೋ ಥರ ಮೂತಿಗೆಲ್ಲ ಹೊಡೆದಿದ್ದಾರೆ. ಸೊ ಇದು ಬೇಡವಾಗಿದ್ದಿತ್ತು ಇವ್ರಿಗೆ. ಸೊ ಇನ್ನು ಮುಂದೆ ಆದ್ರೂ ಇದರಿಂದ ಇವ್ರು ಸ್ವಲ್ಪ ಅರ್ಥ ಮಾಡಿಕೊಂಡು ಇವ್ರಿಗೆ ಬಂದಿರುವಂತಹ ಹೆಸರು, ಇವ್ರಿಗೆ ಬಂದಿರುವಂಥ ಕೀರ್ತಿನ ಉಳಿಸ್ಕೊಂಡು ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಲಿ. ಯಾಕಂದರೆ ಆಲ್ರೆಡಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಅವಕಾಶ ಸಿಕ್ಕಿದೆ ಅವರಿಗೆ ಒಂದು ಶೋ ಅಲ್ಲಿ. ಸೊ ಅದು ವಿನಯ್ ಗೌಡ ಎಷ್ಟು ಚೆನ್ನಾಗಿ ಆಡಿರುವಂಥ ಪ್ಲೇಯರ್ಸ್ಗಳು, ಒಳ್ಳೊಳ್ಳೆ ಫೇಮಸ್ ಆಗಿರೋ ಪ್ಲೇಯರ್ಸ್ಗಳ ಹತ್ರ ಸಿಕ್ಕಿದೆ ಆಪರ್ಚುನಿಟಿ. ಇವರು ಕೂಡ ಫೇಮಸ್ ಆಗಿದ್ದಾರೆ. ಈ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು ಇನ್ನೂ ಎತ್ತರಕ್ಕೆ ಬೆಳಿಬೋದು. ಬಟ್ ಇದೆಲ್ಲ ಸ್ವಲ್ಪ ಬೇಡದಿರೋ ವಿಷಯಗಳನ್ನ ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ನಿಮಗೇನು ಅನಿಸುತ್ತೆ, ನಿಮ್ಮ ಒಪಿನಿಯನ್ ಏನು ಲಾಯರ್ ಜಗದೀಶ್ ಅವ್ರ ಬಗ್ಗೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಕೆಲವೊಂದು ಪೇಜಸಲ್ಲಿ, ಹಿಂಗೆ ಆಗಬೇಕು, ಹಿಂಗೆ ಆಗಬೇಕಿತ್ತು, ಹಿಂಗೆ ಏನೇನೋ ಮಾಡಿದ್ದಾರೆ ಕೆಟ್ಟದಾಗಿ. ಬಟ್ ಏನೇ ಇರಲಿ, ವಯಸ್ಸಾಗೋಗಿದೆ ಪಾಪ. ಏನೋ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ದಿರೋ ಮಾಡ್ತಾರೋ. ಒಂದ್ಸರಿ ಎಷ್ಟೇ ಚೆನ್ನಾಗಿದ್ರು, ಎಷ್ಟೇ ಒಳ್ಳೆಯವರಾಗಿದ್ರೂ ಟೈಮ್ ಖರಾಬಾಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಮಾಡಿದ್ದನ್ನು ಏನು ಹೇಳೋದು, ಒಳ್ಳೆಯದಾಗಲಿ ಅಷ್ಟೇ. ಸೊ ಆದಷ್ಟು ಬೇಗ ಅವರು ಹುಷಾರಾಗಿ ಗುಣಮುಖರಾಗಲಿ. ಸೊ ಯಾರು ಕಾನೂನನ್ನ ಕೈ ತಗೊಳ್ಳೋದು ಬೇಡ, ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊತೀನಿ. ಸೊ ನಿಮ್ಗೇನೇನು ಅನಿಸುತ್ತೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.